ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಿನ್ನೆ ಆ್ಯಕ್ಚುಲಾಗಿ ಅಷ್ಟು ಚೆನ್ನಾಗಿ ನಿದ್ದೆ ಆಗಲಿಲ್ಲ. ಸ್ವಲ್ಪ ಮಳೆ ಬಂತು ಮತ್ತು ದಿಯಾನು ಮಲ್ಕೊಳ್ಳೋಕೆ ತುಂಬ ಒದ್ದಾಡ್ದ. ಬಟ್ ಓಕೆ, ಬೆಳಗ್ಗೆ ಬೇಗನೆ ಎಚ್ಚರಿಕೆ ಆಯಿತು. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಕಾಫಿ ನಾವು. ಗುಡ್ ಮಾರ್ನಿಂಗ್ ದಿಯಾನ್. ನೀನು ಸೂಪರ್ ಮಾರ್ಕೆಟ್ ಹೋಗಿ ಆರ್ಟ್ ಚಾಕೊಲೇಟ್ ತೊಗೊಂಡು ಬರ್ತೀಯಾ? ಮತ್ತೆ ಓಕೆ, ಇಲ್ಲಿ ಕಾಫಿ ಮಾಡ್ಕೋತಾ ಇದ್ದೀವಿ. ಅವನು ಫುಲ್ ಇದು ಟೆರಿಟರಿ ನೋಡ್ಕೊಂಡ್ಬಿಟ್ಟು ಎಲ್ಲ ಕಡೆ ಓಡಾಡೋಕ್ಕೆ ಶುರು ಮಾಡಿದ್ದಾನೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಎಲ್ಲ. ಓಕೆ, ಅಲ್ಲಿ ನೀರು ಹರಿತಾ ಇರೋದು ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಬೆಳಗ್ಗೆನು ಅಂತಂದರೆ. ಸೊ ಇಲ್ಲೇ ಕೂತ್ಕೊಂಡಿದ್ದೀವಿ. ಹೆಂಗಿತ್ತು ನಿಮ್ಮ ನೈಟು? We are having coffee. Yes. ಏನಾಗಲ್ಲ. ಅಬ್ಬಾ, ನಿಜವಾಗ್ಲೂ ಕ್ಯಾಂಪಿಂಗ್ ಸೈಟಲ್ಲಿ ಬೆಳಗ್ಗೆ ಎದ್ದು ಬೆಳಗ್ಗೆನೆ ಕಾಫಿ ಕುಡಿಯೋ ಅಷ್ಟು ಚೆಂದ ಇನ್ಯಾವುದೂ ಇಲ್ಲ. ಸೂಪರಾಗಿದೆ. ಚಿಯರ್ಸ್. ನಾವು ಒಂದು ಫೆರಿ ಲೈಟ್ ತೊಗೊಂಡು ಬಂದಿದ್ದೆ, ಅದು ನೈಟ್ ಹಾಕೇ ಇರಲಿಲ್ಲ. ಇವಾಗ ಹಾಕ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೆ. ಇಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ನಡೀತಾ ಇದೆ. ತಗೋ ಟಿಶ್ಯೂ. ನನ್ನ ಮಗ ಹಾಲು ಚಲಿಸ್ದ. ಏನು ಮಾಡ್ತಿದ್ದೀಯ ಬಂಗಾರಿ? ಹೌದಾ, ನೀನೇ ಮೊಟ್ಟೆ ಮಾಡ್ಕೊಡ್ತೀಯ ನಮಗೆ? ಹೌದಾ, ಆಯ್ತು, ಮಿಕ್ಸ್ ಮಾಡು ಬೇಗ. ಬೇಗ ಬೇಗ ಮಿಕ್ಸ್ ಮಾಡಬೇಕು, ಸುಡ್ತಾ ಇದೆ ಬೇಗ. ಅದು ಇದಿದೆ, ತಗೊಂಬರಲ್ಲ ಸ್ಪ್ಯಾಚುಲಾ? ಕೊಡು. ಇಲ್ಲ, ಇದೆ ಸಾಕು ಬಿಡು. ಸೈಟಿಂದ ಒಂದು ಸ್ವಲ್ಪ ಈ ಕಡೆ ಬಂದರೆ ಇಲ್ಲೊಂದು ಹಾರ್ಸ್ ಇತ್ತು. ಸೌಂಡ್ ಕೇಳ್ಕೊಂಡೆ ನನ್ನ ಮಗ ಕರ್ಕೊಂಡು ಬಂದ ಇಲ್ಲಿವರೆಗೂ. ಇಲ್ಲಿ ಬಂದ್ಬಿಟ್ಟು ವೀಡಿಯೋ ತೆಗಿಯೋದ್ರದ್ದು. ಹೋಗೋಣ ಬಾಬಾ. ಹಾಂ, ಕನ್ನಡದಲ್ಲಿ ಏನಂತೀವಿ ಫಿಯರ್ಡ್ಗೆ? ಹಾರ್ಸಾ? ಇನ್ನೊಂದ್ಸಲ ಹೇಳು. ಕನ್ನಡದಲ್ಲಿ ಏನಂತೀವಿ? ಕುದುರೆ. ಕುದುರೆ ಹೇಳು. ಕುದುರೆ ಹೆಂಗ್ ಮಾಡ್ತಾ ಇದೆ ಕುದುರೆ? ಇಲ್ಲ, ಹೋಗೋಣ. ಹೋಗೋಣ ಬಾ. ನೋಡುದಲ್ಲ ಸಾಕು, ಬಾ ಹೋಗೋಣ. ಹಾಂ, ಏನು ಮಾಡ್ತೀಯ ನೀನು ಇಲ್ಲೇ ನಿಂತ್ಕೊಂಡು? ನೋಡ್ತೀಯ ನೀನು? ಇನ್ನೂ ಎಷ್ಟು ನೋಡ್ತೀಯಾ? ಇನ್ನೂ ಜಾಸ್ತಿ ನೋಡ್ತೀಯಾ? ಪಾಪ ಅದಕ್ಕೆ ಬೇಜಾರಾಗಿದೆ. ಬಾ, ಒಂದೇ ಇದ್ದೀನಿ ನಾನು ಅಂತ. ಹೋಗೋಣ ನಾವು 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 ಅದು ಒಂದೇ ಇದೆ ಅಂತ ಬೇಜಾರಾಗಿದೆ ಅದಕ್ಕೆ. ಬಾ ಹೋಗೋಣ ನಾವು. ಬಾ 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 ಬಾ. ಇಲ್ಲಿ ಒಂದು ಇಂಡೋರ್ ಸ್ಪಿಲ್ ಪ್ಲಾಸ್ ಇದೆ, ನೋಡ್ಬೋದು ಮಕ್ಕಳಿಗೆ ಅಂತ ಹೇಳಿ. ತುಂಬ ಕ್ರಿಯೇಟಿವ್ ಆಗೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಒಂದಷ್ಟು ಪುಝಲ್ ಇಟ್ಟಿದ್ದಾರೆ, ಬುಕ್ಸ್ ಇಟ್ಟಿದ್ದಾರೆ, ಆಮೇಲೆ ಕುತ್ಕೊಂಡು ಆ್ಯಕ್ಟಿವಿಟಿ ಮಾಡೋ ಥರ ಇಟ್ಟಿದ್ದಾರೆ. ಇದೂ ಒಂದಿದೆ. ಇಲ್ಲಿ ಲೆಗೋಸ್ ಇಟ್ಟಿದ್ದಾರೆ. ಇಲ್ಲಿದೆ ನೋಡು ಲೆಗೋಸ್. ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ದಿಯಾನ್ ಬಂದೆಲ್ಲನೂ. ಇದು ನೋಡಿದ ನೀನು? ಶೇಪ್ಸ್ ನೋಡ್ದ? ಇಲ್ಲಿ ಶೇಪ್ಸ್ ನೋಡ್ದ? ಇಲ್ಲಿ ಡಿಫ್ರೆಂಟ್ ಶೇಪ್ಸ್ ನೋಡ್ದ? ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ಜರ್ಮನಿಯಲ್ಲಿ ಇಲ್ಲಿ ಒಂದು ಪ್ಲೇ ಏರಿಯಾ ಮತ್ತು ಈ ಕಾನ್ಸೆಪ್ಟ್ಗಳು ಬೇರೆ ಇರುತ್ತೆ. ಸೊ ಎಲ್ಲದು ಮಕ್ಕಳು ಅವ್ರು ಎಂಜಾಯ್ ಮಾಡಿಕೊಂಡು ಅವ್ರದ್ದು ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗೋ ಥರ ಇರುತ್ತೆ. ಇವತ್ತು ಜಸ್ಟ್ ನಮ್ಮ ಕ್ಯಾಂಪಿಂಗ್ ಸೈಟ್ ಸುತ್ತಮುತ್ತ ಇರೋ ಫಾರೆಸ್ಟ್ ಒಳಗಡೆ ಓಡಾಡ್ತಿದ್ದೀವಿ. ಹಾಗೇ ಜಸ್ಟ್ ಒಂದು ಒಂದು 10 ಮೀಟರಿಂದ ಈ ಕಡೆ ಬಂದಿರೋದಷ್ಟೇ. ನಾವು ನೋಡ್ಬೋದು ಹೆಂಗೆ ಕಾಣ್ತಿದೆ ಇದಂತ. ಫುಲ್ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ. ನಾನು ಮಾಡಲಾ? ಓಕೆ, ಥ್ಯಾಂಕ್ ಯು. ಕೊಡು. ಇಲ್ಲಿ ದಿಯಾನು ಆಟ ಆಡ್ತಾ ಇದ್ದಾನೆ. ಹೌದು, ಓಕೆ, ಗೋಲ್. ಇಲ್ಲಿ ಜಸ್ಟ್ ಈಗ ಸ್ವಲ್ಪ ವಾಕ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಇವತ್ತು ಅಷ್ಟು ಬಿಸಿಲಿಲ್ಲ ಆ್ಯಕ್ಚುಲಾಗಿ, ಚೆನ್ನಾಗಿದೆ. ಬಟ್ ಸ್ವಲ್ಪ ಚಳಿ ಆಗ್ತಿತ್ತು. ವಾಕ್ ಮಾಡ್ತಾ ಮಾಡ್ತಾ ಸರಿ ಹೋಯ್ತು. ಇವಾಗ ಎಷ್ಟು ಬ್ಯೂಟಿಫುಲ್ ಇದೆ ಇದು. ಇಲ್ಲಿ ತಗೋ, ಎತ್ಕೊ. ಮತ್ತೆ ಇವಾಗ ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ತಿನ್ಕೊಂಡು ಆಮೇಲಿಂದ ಇಲ್ಲಿಂದ ಸ್ವಲ್ಪ ದೂರ ಎಲ್ಲಾದರೂ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ.
ಬಟ್ ಆ್ಯಕ್ಚುಲಾಗಿ ನಾವು ಇರೋ ಪ್ಲೇಸೇ ತುಂಬ ಚೆನ್ನಾಗಿದೆ, ದೂರಕ್ಕೆಲ್ಲೂ ಹೋಗೋದೇ ಬೇಕಿಲ್ಲ, ಫುಲ್ ನೇಚರ್ ಮಧ್ಯೆ, ಅಲ್ಲೇ ಪಕ್ಕದಲ್ಲೇ ನೀರು ಹರಿತಾ ಇದೆ. ದಿಯಾನಂತೂ ಬೆಳಗಿಂದ ಮನೆ ಒಳಗಡೆ ಬಂದೇ, ಅವನು ಟೆಂಟ್ ಒಳಗಡೆ ಬಂದೇ ಇಲ್ಲ, ಬೆಳಗ್ಗೆ ತಿನ್ಕೊಂಡು ಎದ್ದೋಗಿರೋದು. ಹಿ ವೋಕಪ್ ಅರೌಂಡ್ ಲೈಕ್ 7 o'clock. ಆವಾಗಿಂದ ಅವನು ಮಲ್ಕೊಳ್ಳೋಕ್ಕೂ ಬಂದಿಲ್ಲ, ಅಲ್ಲೇ ಇದ್ದಾನೆ, ಹೊರಗಡೆನೇ ಆಟ ಆಡ್ಕೊಂಡಿದ್ದಾನೆ ಅವನು. ಯಾ ಸೋ ಪ್ರಿಟಿ. ಐ ವಿಶ್ ಇಲ್ಲೇ ಇದ್ಬಿಡೋಣ ಅನ್ನಿಸ್ತಾ ಇದೆ. ನಾವು ಅದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಆ್ಯಕ್ಚುಲಾಗಿ ಬರೀ 2 days ಅಷ್ಟೇ ಸ್ಟೇ ಬುಕ್ ಮಾಡಿರೋದು. ಇವತ್ತು ಫುಲ್ ಡೇ ಇರ್ತೇವೆ ಮತ್ತು ನಾಳೆ ಬೆಳಗ್ಗೆ ಹೋಗ್ಬೇಕು ಇಲ್ಲಿಂದ. ಗೋಲ್ ಮಾಡ್ತೀನಿ ದಿಯಾನ್, ಗೋಲ್ ಅಯ್ಯೋ ನಂದು ಸ್ಟಿಕ್ ಹೋಗ್ಬಿಡ್ತಲ್ಲ, ಎತ್ಕೋತೀನಿ ಹೋಗ್ಬಿಟ್ಟು ನಾನು ಇವಾಗ. FL ನ್ಯಾಷನಲ್ ಪಾರ್ಕ್ ಎಕ್ಸ್ಪ್ಲೋರ್ ಮಾಡ್ತಾ ಒಂದಷ್ಟು ವ್ಯೂ ಪಾಯಿಂಟ್ ಬಂದ್ವಿ. ಇದೊಂದು ವ್ಯೂ ಪಾಯಿಂಟು, ಅಲ್ಲಿ ಕೆಳಗಡೆ ನೋಡ್ಬೋದು ಒಂದು ಸಣ್ಣ ಹಳ್ಳಿ ಇದೆ, ಪ್ರಿಟಿಯಾಗಿದೆ. ಬೆಸ್ಟ್ ಪಾರ್ಟ್ ಆಫ್ ಕ್ಯಾಂಪಿಂಗ್ ಅಂತಂದರೆ ಈ ಥರ ನೇಚರ್ ಮಧ್ಯೆ ಇರೋದು. ಸರ್ ನೀವು ಸ್ಟ್ರಾಬೆರಿ ಮಮ್ಮಂಗೊಂದು ಸ್ಟ್ರಾಬೆರಿ ಕೊಡ್ತೀಯಾ? ಕೊಡು ಮತ್ತೊಂದು. ಅವ್ನು ನೀನೇ ಕೊಡ್ತೀಯಾ? ಪಪ್ಪಂಗೆ ನಾನೇ ಎತ್ಕೋತೀನಿ. ವ್ಯೂ ಪಾಯಿಂಟ್ ಇಲ್ಲಿ ಅಲ್ಲಿ ಕಾಣಿಸುತ್ತೆ ಲೇಕ್ ನಮಗೆ, ಅಂದರೆ ತುಂಬ ದೂರದಲ್ಲಿದೆ ಇದು. ಮತ್ತಿನ್ನೊಂದು ಯಾವ್ದಾದ್ರು ವ್ಯೂ ಪಾಯಿಂಟ್ ಸಿಗ್ಬೋದಾ ನೋಡಬೇಕು ಹೇಗಿದೆ ಅಂತ ಹೇಳಿ. ಒಂದು ವ್ಯೂ ಪಾಯಿಂಟಲ್ಲಿ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಆ್ಯಕ್ಚುಲಾಗಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸನ್ಲೈಟ್ ಬೀಳ್ತಾ ಇರೋದ್ರಿಂದ ಕರೆಕ್ಟಾಗಿ ನಂಗೆ ಕಾಣಿಸ್ತಾನೆ ಇಲ್ಲ ಏನು ಕಾಣ್ತಿದೆ ಆ ಕಡೆ ಅಂತ. ನನ್ನ ಮಗನಿಗೆ ನ್ಯಾಪ್ ಟೈಮ್ ಆಗಿಬಿಟ್ಟಿದೆ, ಸ್ವಲ್ಪ ಸಾಕು ಮಾಡಾಕ್ಬಿಟ್ಟಿದ್ದಾನೆ ನಮಗೆ. ವಾಯ್ಸೆಲ್ಲ ಗೊತ್ತಾಗ್ತಿರ್ಬೋದು ನಿಮಗೆ, ಸ್ವಲ್ಪ ಟಯರ್ಡ್ ಆಗಿದೆ ಅಂತ. ನಮಗೆ ನಂಬಕ್ಕಾಗ್ತಾ ಇರಲಿಲ್ಲ, ಜಸ್ಟ್ ನಮ್ಮ ಮನೆಯಿಂದ 1 hour ಇಷ್ಟು ಪ್ರಿಟಿ ಆಗಿರುವಂತಹ ಡ್ರೈವ್ ಸಿಗುತ್ತೆ ಅಂತ. ಎಷ್ಟು ಎಂಜಾಯ್ ಮಾಡಿದ್ವಿ ನಾವು ಅಂತಂದರೆ, ಲೈಕ್ ಒಂದೇ ಆ ಸರೌಂಡಿಂಗ್, ಲೇಕ್ ಸರೌಂಡಿಂಗೇ ಒಂದಷ್ಟು ರೌಂಡ್ ಹೊಡೆದ್ವಿ. ನಮಗೆ ಎಕ್ಸಾಕ್ಟಾಗಿ ಅದು ವ್ಯೂ ಪಾಯಿಂಟ್, ಅದು ಲೇಕ್ದು ಅದು ಎಲ್ಲಿದೆ ಅಂತ ಅಷ್ಟು ಗೊತ್ತಾಗಲಿಲ್ಲ ನಮಗೆ. ಅಲ್ಲೇ ಹೋಗ್ತಿದ್ದೀವಿ, ಹೋಗ್ಬೋದು ಬೇಕಂದ್ರೆ, ಗೊತ್ತಿಲ್ಲ ಅದು ವ್ಯೂ ಪಾಯಿಂಟ್ ಎಲ್ಲಿದೆ ಅಂತ. ಬೈ ವಾಕ್ ಏನು ಸಖತ್ತಾಗಿದೆ ಇದು, ಹೆಂಗೆ ಎಲ್ಲಿ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ನಮಗೆ. ಇದು ಎಲ್ಲೋ ಜರ್ಮನಿಯಲ್ಲಿ ಸೌತ್ ಕಡೆ ಹೋದ ಥರ ಫೀಲ್ ಕೊಡ್ತಾ ಇತ್ತು. ಬಿಕಾಸ್ ಜರ್ಮನಿಯಲ್ಲಿ ನಾವು ಇರೋದು ನಾರ್ತ್ ವೆಸ್ಟ್ ಫಿಲಿಗನ್ ಅಂತ, ನಾರ್ತ್ ವೆಸ್ಟ್ ಒಂದು ಸ್ಟೇಟಲ್ಲಿ. ಬಟ್ ಈ ಥರ ನೇಚರು ಜಾಸ್ತಿ, ಬೆಟ್ಟ ಗುಡ್ಡ, ರಿವರ್ ಇದೆಲ್ಲ ಜಾಸ್ತಿ ನಮಗೆ ಈ ಸೌತ್ ಕಡೆ ಸಿಗುತ್ತೆ. ಸೊ ನಾವಂತ ಅನ್ಕೋತಾ ಇದ್ವಿ ಫುಲ್ ಅಲ್ಲಿ ಹೋಗಿರೋ ಥರನೇ ಫೀಲ್ ಬರ್ತಾ ಇದೆ ಇಲ್ಲಿ ಅಂತ. ಹೌದಾ, ಸ್ಟೋನು ಕೇಳ್ತಾ ನಿಮಗೆ ಹೋಟೆಲ್ ಹಾಕು ನನಗೆ ಅಂತ. ಸ್ಟೋನ್ ಕೇಳ್ತಿದ್ದೆ ದಿಯಾನ್, ಮಮ್ಮ ಬೇಬಿನ ದಿಯಾನ್ ಬೇಬಿನ? ಹೌದಾ, ಪಚ್ ಯಾರು ಮಾಡ್ತಾ ಇದ್ದಾರೆ? ನೀನೇ ಪಚ್ ಮಾಡ್ತೀಯಾ? ಆಫ್ ಮೈ ಗ್ರ್ಯಾಂಡ್ ಮಾ, ನಮ್ಮ ಅಜ್ಜಿ ಮನೆ ನೆನಪಾಗ್ತಿದೆ ನನಗೆ. ಅಲ್ಲೂ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಟ ಆಡ್ತಾ ಇತ್ತು, ಅಲ್ಲಿ ಇದು ತುಂಬ ಕಮ್ಮಿ ಇದೆ. ಅಲ್ಲಿ ಚಿಕ್ಕವರಿದ್ದಾಗ ಎಷ್ಟು ಆಟ ಆಡಿದ್ದೀವೋ ನಾವು. ಐ ಆಮ್ ಗ್ಲ್ಯಾಡ್ ನನ್ನ ಮಗನಿಗೂ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗ್ತಾ ಆಗಲ್ವೇನೋ ಅಂತ. ಬಟ್ ಥ್ಯಾಂಕ್ಫುಲಿ ಇಲ್ಲಿ ಅದಕ್ಕಿಂತ ಜಾಸ್ತಿನೇ ಸಿಗ್ತಾ ಇದೆ ಹೇಳ್ಬೇಕು ಅಂದರೆ. ಬೇರೆ ಥರ ಎಕ್ಸ್ಪೀರಿಯನ್ಸ್ ಅವನಿಗೆ. ಕ್ಯಾಂಪಿಂಗ್ ಅಂತೂ ಸೂಪರ್ ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಫುಲ್ ಇಷ್ಟ ಆಗಿದೆ ಅವನಿಗೆ, ಒಂಚೂರು ಎದುರ್ಕೊಳ್ಳಿಲ್ಲ ಟೆಂಟ್ ಒಳಗಡೆ ಮಲ್ಕೊಳ್ಳಿಕ್ಕೆ. ಮತ್ತು ಅಪ್ಪ ಮಗ ಇಬ್ಬರು ಇಲ್ಲಿ ಏನು ಮಾಡ್ತಿದ್ದಾರೆ? ಚಪಾತಿ ಮಾಡ್ತಿದ್ದೀರಾ? ಅಲ್ಲಿ ಕೈ ತೆಗಿ ನಿಂದು. ಏನಾಗ್ತಿದೆಯಾ ಬಂಗಾರಿ ಅಲ್ಲಿಗೆ? ಬಟರ್. ಹೌದಾ, ಯಾರು ಮಾಡ್ತಾ ಇದ್ದಾರೆ? ಇದು ಪಪ್ಪಂಗೆ ಕೊಡ್ತೀಯ ತಿನ್ನಕ್ಕೆ, ದಿಯಾನ್ಗ ಇದು ತಿನ್ನಕ್ಕೆ? ಮಮ್ಮಂಗೆ ಕೊಡ್ತೀಯ ಒಂಚೂರು? ಹಂಗೇನೆ ಅದು. ಓ ಸಾರಿ, ಫ್ಲಿಪ್ ಮಾಡ್ಬಿಟ್ಟೆ. ಅದು ಇದು ಇದೆ ಫ್ಲಿಪ್ ಮಾಡಕ್ಕೆ, ಸ್ಪ್ಯಾಚುಲಾ ಇದೆ. ಬಿದೋಗುತ್ತೆ ಕೆಳಗಡೆ ಬಿದೋಗುತ್ತೆ, ಹುಷಾರು. ಓ ಇದಿದೆಯಂತೆ, ತಗೊಂಬರ್ತೀಯಾ? ಸೌಟ್ ಒಳಗಡೆ ಸೌಟ್ ಇದೆ, ತಗೊಂಬರ್ತೀಯ ಒಳಗಡೆ? ವುಡನ್ ಸೌಟ್ ಇದೆ, ತಗೊಂಬರ್ತೀಯಾ? ಇದಿರ್ಲಿ, ಇದು ಯಾಕಂದ್ರೆ ಬಟರ್ ತಗೊಳಕ್ ಬೇಕಿದು. ಸ್ಪೂನ್ ಕೈ ಹುಷಾರು, ಅಲ್ಲಿ ಗ್ಯಾಸ್ ಸುಡುತ್ತೆ. ಇಲ್ಲೇ ಇಟ್ಬಿಡು, ಪ್ಲೇಟಲ್ಲಿ ಇಟ್ಬಿಡು, ಎತ್ತಿಡ್ಬೇಡ. ಬಟರ್ ಆಗಿದೆ ಅದು, ಪ್ಲೇಟಲ್ಲಿ ಇಟ್ಬಿಡು. ಇಲ್ಲಿ ಪ್ಲೇಟ್ ಮೇಲೆ, ಇಲ್ಲಿ ಪ್ಲೇಟ್ ಮೇಲೆ ಇಟ್ಬಿಡು. ಈ ಪ್ಲೇಟ್ ಮೇಲೆ ಬಟರ್ ಆಗಿದೆ.
ಪಪ್ಪನ್ ಸೌಟ್ ತಗೊಂಬ. ದಿಯಾನ್ನ ಆ್ಯಕ್ಚುಲಾಗಿ ನಾನು ಅಡುಗೆ ಮಾಡಬೇಕಾದ್ರೆ ಭಾಳ ಇನ್ವಾಲ್ವ್ ಮಾಡ್ಕೊಂಡು ಅವನಿಗೆ ಕುಕ್ಕಿಂಗ್ ಭಾಳ ಇಂಟ್ರೆಸ್ಟ್ ಇದೆ. ನೀಟಾಗಿ ಚಪಾತಿ ಎಲ್ಲ ಅವನೇ ಫ್ಲಿಪ್ ಮಾಡ್ತಾನೆ, ಅದು ಪ್ಯಾನ್ ಕೇಕ್ಸ್ ಎಲ್ಲ ಫ್ಲಿಪ್ ಮಾಡ್ತಾನೆ, ಎಲ್ಲ ಕಲ್ತ್ಬಿಟ್ಟಿದ್ದಾನೆ ಅವನು ಇವಾಗ. ಸಿಕ್ಲಿಲ್ವಾ? ಇನ್ನು ಸಂಜೆ ಆಗಿಲ್ಲ ಆ್ಯಕ್ಚುಲಿ, ಆಫ್ಟರ್ನೂನೇ ರೌಂಡ್ 2 ಕಾಫಿ ನಡೀತಾ ಇದೆ ಇಲ್ಲಿ. ಬಿಕಾಸ್ ಸ್ವಲ್ಪ ಚಳಿ ಇದೆ. ಸೊ ಥ್ಯಾಂಕ್ ಯು ಚಿನಿಮಾ ಫಾರ್ ದ ಕಾಫಿ.